ಹಲೋ ಎವ್ರಿವನ್, ವೆಲ್ಕಮ್ ಟು ಅಡುಗೆ ಟಿವಿ. ಇನ್ನೂ ಯಾರಾದರೂ ಅಡುಗೆ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾವುದೇ ರೀತಿಯಾದಂಥ ರೆಸಿಪೀಸ್ನೂ ಮಿಸ್ ಮಾಡ್ಕೊಳ್ಬೇಡಿ. ಮುಳುಗಾಯಿ ಅಂದರೆ ತುಂಬ ಜನ ಇಷ್ಟಪಡೋದಿಲ್ಲ. ಅದೇ ಅದನ್ನು ಎಣ್ಣೆಗಾಯಿ ಮಾಡಿದ್ರೆ ಇಷ್ಟಪಡದೇ ಇರೋರು ಕೂಡ ಇಷ್ಟಪಟ್ಟು ತಿಂತಾರೆ. ಸೊ ಈ ರೀತಿ ಟೇಸ್ಟಿಯಾಗಿ ಸುಲಭವಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಎಣ್ಣೆಗಾಯಿನ ನೋಡಿ. ಸೊ ಇದನ್ನ ಎಗ್ ಪ್ಲಾಂಟ್ ಅಥವಾ ಬ್ರಿಂಜಾಲ್ ಕರಿ ಅಂತಲೂ ಹೇಳ್ತಾರೆ. ನೋಡಿ ಎಣ್ಣೆಗಾಯಿ ಹೇಗೆ ಮಾಡೋದು ಅಂತ. ಮೊದಲು ನಾನು ಒಂದು ಪ್ಯಾನಲ್ಲಿ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ 2 ಸ್ಪೂನ್ಸ್ ಅಷ್ಟು. ಅದಾದಮೇಲೆ ನೆಕ್ಸ್ಟು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕು. ಸೊ ಡ್ರೈ ರೋಸ್ಟ್ ಮಾಡಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ, ಸ್ವಲ್ಪ ಲೈಟಾಗಿ ಬ್ರೌನ್ ಆಗಬೇಕು ಅಲ್ಲಿವರೆಗೂ ಸೀಸ್ಕೊಳ್ಬೇಡಿ. ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಬೇಕು. ನೋಡಿ ಇವಾಗ ಆಲ್ಮೋಸ್ಟ್ ಇದು ಆಗಿದೆ ರೋಸ್ಟು. ನೆಕ್ಸ್ಟು ಇವಾಗ ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ 4 ಸ್ಪೂನಷ್ಟು. ಇದನ್ನು ಅಷ್ಟೇ ಚೆನ್ನಾಗಿ ಹುರ್ಕೊಳ್ಬೇಕು. ಸೊ ಕಡಲೆ ಬೀಜದ್ದು ಸ್ಕಿನ್ ಸಪ್ರೇಟ್ ಆಗಬೇಕಂದ್ರೆ ಸಿಪ್ಪೆ ಬಿಡಬೇಕು, ಸಪ್ರೇಟ್ ಆಗಬೇಕು. ಅಲ್ಲಿವರೆಗೂ ರೋಸ್ಟ್ ಮಾಡಿ ಸೀಸ್ಕೊಳ್ಬೇಡಿ. ಮೀಡಿಯಮ್ ಫ್ಲೇಮಲ್ಲೇ ಇರಲಿ. ನೋಡಿ ಇವಾಗ ಸ್ವಲ್ಪನೇ ಎಲ್ಲದು ಸಪ್ರೇಟ್ ಆಗ್ತಾ ಇದೆ, ಸಿಪ್ಪೆ ಎಲ್ಲ. ಇನ್ನೇನಿದು ಆಲ್ಮೋಸ್ಟ್ ಆಯಿತು. ನೋಡಿ ಇವಾಗ ಕಡಲೆ ಬೀಜನೂ ಚೆನ್ನಾಗಿ ರೋಸ್ಟ್ ಆಗಿದೆ. ಸೊ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ಗ್ರೈಂಡ್ ಮಾಡೋಕ್ಕೆ ಚೆನ್ನಾಗಾಗುತ್ತೆ, ಇಲ್ಲಾಂದರೆ ಸರಿಯಾಗಿ ಗ್ರೈಂಡ್ ಆಗೋದಿಲ್ಲ. ನೋಡಿ ಇವಾಗ ಇದನ್ನ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ರೋಸ್ಟ್ ಆಗಿದೆ ಇದು. ನೆಕ್ಸ್ಟು ಒಣಮೆಣಸಿನ್ಕಾಯಿ, ಕೆಂಪು ಮೆಣಸಿನ್ಕಾಯಿನ ಹಾಕ್ಕೊಳ್ತಿದ್ದೀನಿ 5ರಿಂದ 7. ಅದಾದಮೇಲೆ ಧನಿಯಾ ಹಾಕ್ಕೊಳ್ತಾ ಇದ್ದೀನಿ 2 ಸ್ಪೂನಷ್ಟು. ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡಬೇಕು. 1 ನಿಮಿಷದಷ್ಟು ಹೀಗೆ ಬಿಸಿ ಮಾಡಿದರೆ ಸಾಕು, ಇಲ್ಲಾಂದರೆ ಸೀದೋಗುತ್ತೆ ಧನಿಯಾ. ನೋಡಿ ಇದು ಅಷ್ಟೇ. ಇವಾಗ ಇನ್ನೇನು ರೋಸ್ಟ್ ಆಗ್ತಾ ಬಂತು. ಸೊ ಇದನ್ನು ರೋಸ್ಟ್ ಆಗಿದೆ. ಇದನ್ನು ಅಷ್ಟೇ ಇವಾಗ ನಾನು ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಅದಾದಮೇಲೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ 1. ಅದಕ್ಕೆ ಇವಾಗ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಇಂಚು ಶುಂಠಿ, 8ರಿಂದ 10 ಎಸಳುಗಳು ಬೆಳ್ಳುಳ್ಳಿ. ಅದಕ್ಕೆ ಸ್ವಲ್ಪ ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿ ಅದನ್ನು ಹೀಗೆ ಹುರ್ಕೊಳ್ತಾ ಇದ್ದೀನಿ. ಸೊ ಅದನ್ನು ಚೆನ್ನಾಗಿ ಎಲ್ಲ ಫ್ರೈ ಆದಮೇಲೆ ನೋಡಿ ಇದು ಆಲ್ಮೋಸ್ಟ್ ಒಂದು ಅರ್ಧ ಅಷ್ಟು ಬೆಂದಿದೆ. ಈರುಳ್ಳಿ ಫ್ರೈ ಆಗಿದೆ ಚೆನ್ನಾಗಿ. ನೆಕ್ಸ್ಟ್ ಇದಾದಮೇಲೆ ಇದಕ್ಕೆ ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಚಕ್ಕೆ ಮತ್ತು ಲವಂಗ. ನೋಡಿ ಚಕ್ಕೆ 3/4 ಇಂಚಷ್ಟು 4 ಲವಂಗ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಬಿಸಿ ಮಾಡಿದರೆ ಸಾಕು, ಅದೆಷ್ಟು ಹಾಕಿದ್ಮೇಲೆ. ಸೊ ಅದೆಲ್ಲದು ರೋಸ್ಟ್ ಆದಮೇಲೆ ಇವಾಗ ಅದನ್ನು ಅಷ್ಟೇ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಅದನ್ನು ಜಾರಿಗೆ ಹಾಕ್ಕೊಂಡ್ಮೇಲೆ ಇವಾಗ ನೋಡಿ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಬಿಳಿ ಎಳ್ಳು. ಅದಕ್ಕೆ ಅರ್ಧ ಸ್ಪೂನಷ್ಟು ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಆಪ್ಷನಲ್, ನೀವು ಬೇಕಾದರೆ ಹಾಕೋಬೋದು, ಇಲ್ಲದಿದ್ರಿಲ್ಲ. ಸೊ ಎಳ್ಳು ಹಾಕಿದ್ಮೇಲೆ ತುಂಬ ಹುರ್ಕೊಳ್ಬೇಡಿ, ಜಸ್ಟ್ ಹಾಕಿ ತೆಗೆದ್ಬಿಡಿ, ಇಲ್ಲಾಂದರೆ ಗಸಗಸೆ ಸೀದೋಗತ್ತದು, ಸಿಡಿಯುತ್ತೆ ತುಂಬ ಬಿಸಿ ಆದರೆ. ನೆಕ್ಸ್ಟ್ ಇವಾಗ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ 1 ಇಂಚಷ್ಟು ಹುಣಸೆಹಣ್ಣು. ನೆಕ್ಸ್ಟ್ ಇವಾಗ ಹೆಚ್ಚಿದಂಥ ಕಾಯಿ ಹಾಕ್ಕೊಳ್ತಿದ್ದೀನಿ 1/4 ಕಪ್ಪಷ್ಟು. ನೆಕ್ಸ್ಟ್ ಅದಕ್ಕೆ 1.5 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಅದಷ್ಟನ್ನು ಹಾಕಿದ್ಮೇಲೆ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ ಇವಾಗ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇಷ್ಟು. ಇದಕ್ಕೆ ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ತಾ ಗ್ರೈಂಡ್ ಮಾಡ್ಕೊಳ್ಬೇಕು. ಚೆನ್ನಾಗಿ ರುಬ್ಕೊಳ್ಳಿ ನೀರು ಹಾಕ್ಕೊಳ್ತಾ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಬೇಕು. ತರಿಯಾಗಿ ರುಬ್ಬೇಡಿ, ಚೆನ್ನಾಗಿ ರುಬ್ಕೊಳ್ಳಿ. ನೋಡಿ ಇವಾಗ ಮಸಾಲೆ ರೆಡಿ ಇದೆ. ಸೊ ಈ ರೀತಿ ಸಣ್ಣಗೆ ರುಬ್ಬಿದ್ದೀನಿ. ನೆಕ್ಸ್ಟು ಮಸಾಲೆ ಎಲ್ಲ ರೆಡಿ ಆದಮೇಲೆ ಇವಾಗ ನೋಡಿ ಮುಳುಗಾಯಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಅದನ್ನು ತೊಳೆದಿಟ್ಕೊಳ್ಬೇಕು. ಅದನ್ನು ಇವಾಗ ಒಂದೊಂದನ್ನೇ ಹೆಚ್ಕೊಳ್ಬೇಕು. ನೋಡಿ ಈ ರೀತಿ X ಮಾರ್ಕಲ್ಲಿ, ಇಂಟು ಮಾರ್ಕಲ್ಲಿ ಸೀಳ್ತಾ ಇದ್ದೀನಿ ಇದನ್ನು. ಈ ರೀತಿ ಕಟ್ ಮಾಡ್ಕೊಳ್ಬೇಕು ಮುಳುಗಾಯಿನ. ಸೊ ಈ ರೀತಿ ಕಟ್ ಮಾಡಿದ್ಮೇಲೆ ಸ್ವಲ್ಪ ಸಪ್ರೇಟ್ ಮಾಡಿ 4 ಸೈಡ್ಸೂ. ಆವಾಗ ನಿಮಗೆ ಮಸಾಲೆನ ಫಿಲ್ ಮಾಡೋಕ್ಕೆ ಈಸಿ ಆಗುತ್ತೆ. ನೋಡಿ ಈ ರೀತಿ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಬೇಕು. ಸೊ ಎಲ್ಲದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಟ್ ಮಾಡಿದ್ಮೇಲೆ ಸ್ವಲ್ಪ ನೀರಲ್ಲಿ ಹಾಕಿ, ಇಲ್ಲಾಂದರೆ ಒಗ್ರಾಗತ್ತೆ.
ಸೊ ಕಟ್ ಮಾಡಿರೋ ಅಂಥದ್ದನ್ನ ನೀರಲ್ಲೇ ಬಿಡಬೇಕು. ನೋಡಿ ಇವಾಗ ಇದಕ್ಕೆ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆನ ಫಿಲ್ ಮಾಡಬೇಕು. ಸೊ ಮಸಾಲೆ ಫಿಲ್ ಮಾಡಿದ್ಮೇಲೆ ನೀರಲ್ಲಿ ಹಾಕಿಡೋ ಅಂಥ ನೆಸೆಸಿಟಿ ಇಲ್ಲ, ಕಟ್ ಮಾಡಿದಾಗ ಮಾತ್ರ. ನೋಡಿ ಇವಾಗ ಎಲ್ಲದಕ್ಕೂ ಮಸಾಲೆನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇವಾಗ ಎಲ್ಲದೂ ಫಿಲ್ ಆಗಿದೆ, ಮಸಾಲೆ ಹಾಕ್ಕೊಂಡಿದ್ದೀನಿ ಎಲ್ಲದಕ್ಕೂ. ಸೊ ಇದಿಷ್ಟು ಆದಮೇಲೆ ನೆಕ್ಸ್ಟ್ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, 6 ಸ್ಪೂನ್ಸ್ ಹಾಕ್ಕೊಂಡಿದ್ದೀನಿ ನಾನು ಎಣ್ಣೆನ. ಎಣ್ಣೆ ಹಾಕಿದ್ಮೇಲೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ, ಅರ್ಧ ಸ್ಪೂನಷ್ಟು. ನೆಕ್ಸ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ, 10-12 ಎಲೆ ಹಾಕ್ಕೊಂಡಿದ್ದೀನಿ ಕರಿಬೇವಿನ ಸೊಪ್ಪು. ಅಷ್ಟನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ನೆಕ್ಸ್ಟು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, ಒಂದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥದ್ದು. ಆ್ಯಂಡ್ ಈರುಳ್ಳಿನೂ ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ ಅದು ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಿ. ಆ್ಯಂಡ್ ಇದಿಷ್ಟು ಆದಮೇಲೆ ಇವಾಗ ಮಸಾಲೆ ತುಂಬಿಟ್ಕೊಂಡಿರೋ ಅಂಥ ಮುಳ್ಗಾಯಿನ ಹಾಕ್ತಾಯಿದ್ದೀನಿ. ಸೊ ಇದಿಷ್ಟು ಎಣ್ಣೆಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಅದಕ್ಕೆ ಹೇಳೋದು ಎಣ್ಣೆಗಾಯಿ ಅಂತ. ಸೊ ಎಣ್ಣೆಲೇ ಫ್ರೈ ಆಗಬೇಕು ಅದು ಅರ್ಧದಷ್ಟು. ಸೊ ಒಂದು 5 ಮಿನಿಟ್ಸ್ ಫ್ರೈ ಮಾಡಿ. ಸೊ ಈ ರೀತಿ ಫ್ಲಿಪ್ ಮಾಡಬೇಕು, ತಿರುಗಿಸಿ ಬೇಯಿಸ್ಕೊಳ್ಬೇಕು, ಒಂದೇ ಕಡೆ ಬಿಡಬೇಡಿ. ಸೊ ಇವಾಗ ಇದು ಆಲ್ಮೋಸ್ಟ್ ಅರ್ಧ ಕುಕ್ ಆಗಿದೆ, ಬೆಂದಿದೆ. ನೆಕ್ಸ್ಟ್ ಇದಕ್ಕೆ ಉಳಿದಿರೋ ಅಂಥ ಮಸಾಲೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸೊ ಎಲ್ಲ ಮಸಾಲೆ ಹಾಕಿದ್ಮೇಲೆ ನೋಡ್ಕೊಳ್ಳಿ, ನೀರು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಕುದಿಬೇಕು, ಒಂದು 15 ಮಿನಿಟ್ಸ್ ಅಷ್ಟು ಕುದಿಯೋಕ್ಕೆ ಬಿಡಿ. ಅದಷ್ಟೇ ಆದರೆ ರೆಡಿ ಆಗುತ್ತೆ. ನೋಡಿ ಇವಾಗ ಕುದಿದೆ, ಇನ್ನೇನು ಎಣ್ಣೆಗಾಯಿ ರೆಡಿ ಆಯಿತು. ಸೊ ಇದನ್ನ ಸರ್ವ್ ಮಾಡ್ಬೋದು. ಆ್ಯಂಡ್ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರೋ ರೆಸಿಪಿನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಅಡುಗೆ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.